ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಒಂದು ಶಾಪಿಂಗ್ ವಿಡಿಯೋ ಮತ್ತು ಕೆಲವೊಂದು ಸ್ಕಿನ್ ಕೇರ್ಗಳ ಬಗ್ಗೆ ಟಿಪ್ಸನ್ನು ಕೂಡ ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಅಂದರೆ ನಿಮಗೆ ಸ್ಕಿನ್ ಕೇರ್ ಟಿಪ್ಸ್ ಬಗ್ಗೆನೂ ಗೊತ್ತಾಗುತ್ತೆ. ಹಾಗೆ ನಾನು ಏನೆಲ್ಲ ಖರೀದಿ ಮಾಡಿದೆ, ಶಾಪಿಂಗ್ ಮಾಡಿದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಹಾಡು ಕೇಳ್ತಾ ಹೋಗ್ತಾ ಇದ್ವಿ. ನನ್ನ ಮಗಳು ಮಲ್ಕೊಂಡಿದ್ಲು, ಇವಾಗ ಎದ್ಲು. ಏನು ಪ್ಲ್ಯಾನ್ ಇರಲಿಲ್ಲ ಹೋಗ್ಬೇಕಂತ, ಹಾಗೆ ಹೋದ್ವಿ. ಇದನ್ನೇ ತೊಗೊಳ್ಬೇಕಂತೇನಿಲ್ಲ, ಬಟ್ ನನ್ನ ಮಕ್ಕಳಿಗೆ ಡೈಲಿ ಯೂಸ್ಗೆ ಡ್ರೆಸ್ ತೊಗೊಳ್ಬೇಕಂತ ಅಂದ್ಕೊಂಡಿನಿ. ಸೊ ಅಲ್ಲಿ ಹೋಗಿ ಏನೆಲ್ಲ ಪರ್ಚೇಸ್ ಮಾಡ್ತೀವಿ ನೋಡಬೇಕು. ಇಷ್ಟ ಆಗಿದ್ದನ್ನ ತೊಗೊಳ್ತೀನಿ. ಸೊ ಇದೇ ಇದೆ ಅಂತೇನಿಲ್ಲ. ಅಲ್ಲಿ ಹೋಗೋ ಅಷ್ಟರಲ್ಲಿ ಟೈಮ್ ಆಗಿತ್ತು, ಯಾಕಂತಂದರೆ ಇಲ್ಲೇ ನಾವು ಲೇಟಾಗಿ ಮನೆ ಬಿಟ್ಟಿದ್ವಿ. ಸೊ ಅಲ್ಲಿ ಹೋಗೋ ಅಷ್ಟರಲ್ಲಿ ಕತ್ತಲೆ ಆಗೋಗಿತ್ತು. ಫ್ರೆಂಡ್ಸ್ ಹಾಗೆ ನನ್ನ ಪಾಪುಗೆ ವಾಪಸ್ ಜಲ್ದಿ ಬಂದರೆ ಕಿವಿ ಚುಚ್ಚಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ದಿನ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ನಾಳೆ ಮಂಗಳವಾರ ಹೋಗಿ ಚುಚ್ಚಿಸ್ಕೊಂಡು ಬರಬೇಕು ಕಿವಿ. ಹಾಗೆ ಇಲ್ಲಿ ಅಂದರೆ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಬಂದು ಒಂದು ಅಂಗಡಿಯಲ್ಲಿ ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೂಡ ಡ್ರೆಸ್ಸಸ್ನ ತೊಗೊಂಡ್ವಿ. ಸೊ ನಮ್ಮ ಪಾಪು ನೋಡಿ, ಹಾಗೆ ಇವಳು 2 ಬಲೂನ್ನ ತೊಗೊಂಡ್ಲು. ಇದಕ್ಕೆ ಲೈಟಿಂಗ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಇದು ಮಾರನೇ ದಿನದ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾವು ಸೋಮವಾರ ಶಾಪಿಂಗ್ ಅಂತ ಹೋಗಿದ್ವಿ ಹುಬ್ಳಿಗೆ. ಹಾಗೆ ಅವತ್ತು ಲೇಟ್ ಆಯಿತು ಬರೋದಕ್ಕೆ. ಸೊ ಹಾಗಾಗಿ ಮಾರನೇ ದಿನ ಅಂದರೆ ಮಂಗಳವಾರ ನನ್ನ ಮಗನಿಗೆ ಕಿವಿ ಚುಚ್ಚಿಸ್ಕೊಂಡು ಬರೋಕ್ಕಂತ ಹೋಗಿದ್ವಿ. ಸೊ ಅಲ್ಲಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡಿದೆ. ಸೊ ಮಾಡಿ ನಿಮ್ಮ ಜೊತೆ ಅಂದರೆ ಶೇರ್ ಮಾಡ್ಕೊಳ್ಬೇಕಂತ ಅನಿಸಿತು. ಸೊ ಹಾಗಾಗಿ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಸೊ 5 ತಿಂಗಳ ಪಾಪು. ಈಗ ಮಂಗಳವಾರ ದಿನಾನೂ ಚೆನ್ನಾಗಿತ್ತು. ಸೊ ಹಾಗಾಗಿ ಹೋಗಿ ಕಿವಿ ಚುಚ್ಚಿಸ್ಕೊಂಡು ಬಂದ್ವಿ. ಗನ್ನಲ್ಲೆಲ್ಲ ಶೂಟ್ ಮಾಡಿ ಇಯರಿಂಗ್ ಹಾಕ್ತಾರೆ, ಬಟ್ ನನಗೆ ಯಾಕೋ ಆ ಥರ ಬೇಡ ಅಂತ ಅನಿಸಿತ್ತು. ಸೊ ನಮ್ಮ ದೊಡ್ಡ ಪಾಪು ಕೂಡ ಇದೇ ರೀತಿ ಹಾಕ್ಸಿದ್ವಿ. ಸೊ ಹಾಗಾಗಿ ಈ ಪಾಪುಗೂ ಇದೇ ರೀತಿ ಹಾಕಿಸ್ಬೇಕಂತೇಳಿ ಹಾಕ್ಸಿದ್ವಿ. ಬಟ್ ಪಾಪ ತುಂಬ ನೋವಾಯ್ತು ಅವನಿಗೆ. ಸ್ವಲ್ಪ ಹೊತ್ತು ಹತ್ತು ಆಮೇಲೆ ಸುಮ್ಮನಾಗಿ ಆಟ ಆಡತ್ತಿದ್ದ. ಮತ್ತು ಮನೆಗೆ ಬಂದಮೇಲೆ ಈ ಕೊಬ್ಬರಿ ಎಣ್ಣೆನ ಕಾಯಿಸಿ ಕಿವಿಗೆ ಮತ್ತು ತಲೆಗೆಲ್ಲ ಹಾಕಿ ತಲೆ ಸ್ನಾನ ಮಾಡಿಸಿ ಮಲಗಿಸಿದ್ವಿ. ಪಾಪ ತುಂಬಾ ನೋವಾಗುತ್ತೆ ಆ ಟೈಮಲ್ಲಿ, ಬಟ್ ಆಮೇಲೆ ಏನಾಗಲ್ಲ, ಚೆನ್ನಾಗಿ ಆಟ ಆಡ್ತಿದ್ದ. ಸಿಂಪಲ್ ವಿಡಿಯೋ ಅಂತಲೇ ಹೇಳ್ಬೋದು. ಹಾಗೆ ನನಗೆ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದರು, ಅಂದರೆ ನನ್ನ ಸಿಸ್ಟರ್ಸು. ಸೊ ಕಮೆಂಟ್ ಮಾಡಿದರು ಸ್ಕಿನ್ ಕೇರ್ ಬಗ್ಗೆ. ಸೊ ಹಾಗಾಗಿ ಈ ವಿಡಿಯೋನಲ್ಲಿ ನಾನು ಸ್ಕಿನ್ ಕೇರ್ಗಳ ಟಿಪ್ಸನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಕೊನೆವರೆಗೂ ವಿಡಿಯೋನ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಏನೇ ಅನಿಸಿಕೆ ಇದ್ರೂ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಫಸ್ಟು
ಇವಾಗ ನಾನು ಸ್ಕಿನ್ ಕೇರ್ ಟಿಪ್ಸನ್ನು ಕೂಡ ಹೇಳ್ತೀನಿ. ಏನಂತಂದರೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಕಮೆಂಟ್ಸಲ್ಲೆಲ್ಲ ಸ್ಕಿನ್ ಕೇರ್ ಬಗ್ಗೆ ನನಗೆ ಜಾಸ್ತಿ ಕಮೆಂಟ್ಗಳು ಆ ಥರದ್ದೇ ಬರ್ತಾಯಿದೆ. ಸೊ ಹಾಗಾಗಿ ಅವ್ರಿಗೆ ನಾನು ವಾಪಸ್ ಆನ್ಸರ್ ಕೂಡ ಮಾಡಿದೆ. ಬಟ್ ನನಗೆ ಯಾಕೋ ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಇದೇ ಥರದ ಸಮಸ್ಯೆ ಕೂಡ ಇರುತ್ತೆ ಅಂತ ಅನಿಸಿತ್ತು. ಸೊ ಹಾಗಾಗಿ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಏನಪ್ಪ ಕಮೆಂಟ್ ಅಂತಂದರೆ, ಕಣ್ಣಿನ ಕೆಳಗೆ ಇರೋ ಕಲೆ ಹೋಗುವುದಕ್ಕೆ ಏನಾದರೂ ಟಿಪ್ಸ್ ಹೇಳಿ ಅಂತೇಳಿ ಕಮೆಂಟ್ ಮಾಡಿದರು. ಸೊ ಹೌದು, ಕಣ್ಣಿನ ಕೆಳಗಡೆ ಇಲ್ಲೆಲ್ಲ ಕಪ್ಪಿರುತ್ತೆ. ಯಾಕೆ ಗೊತ್ತಾ? ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂತಂದರೆ, ಮತ್ತು ರಕ್ತ ಕಡಿಮೆ ಇದ್ದರೆ ಈ ಥರದ ಸಮಸ್ಯೆ ಉಂಟಾಗ್ತವೆ. ಮತ್ತು ಈಗ ಅಂದರೆ ಕುತ್ತಿಗೆ ಭಾಗದಲ್ಲಾಗಿರ್ಬೋದು, ಕಣ್ಣಿನ ಸುತ್ತಮುತ್ತ ಭಾಗದಲ್ಲಾಗಿರ್ಬೋದು, ಇಲ್ಲೆಲ್ಲ ಕಪ್ಪಿರುತ್ತೆ. ಸೊ ಅಂಥವ್ರು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ. ಸೊ ಹಾಗೆ ಯೋಚನೆ ಮಾಡೋದಕ್ಕಿಂತ ನೀವು ಮನೆಯಲ್ಲೇ ಸೌತೆಕಾಯಿನ ತೊಗೊಂಡ್ಬಿಟ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಕಣ್ಣು ಮುಚ್ಚಿ ಮೇಲೆ ಇಟ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ಕಣ್ಣಿನ ಸುತ್ತ ಕಪ್ಪಾಗಿರುತ್ತಲ್ವ, ಸೊ ಅದು ಕೂಡ ರಿಮೂವ್ ಮಾಡುತ್ತೆ ಸೌತೆಕಾಯಿ. ಯಾಕಂತಂದರೆ ಸೌತೆಕಾಯಿ ನಮ್ಮ ದೇಹಕ್ಕೆ ತುಂಬ ಅಂದರೆ ತಂಪು, ಅಂದರೆ ಸೌತೆಕಾಯಿ ಒಂದು ತಂಪಾಗಿರುವ ವಸ್ತು. ಸೊ ಅದು ನಮ್ಮ ಸ್ಕಿನ್ನನ್ನು ಅಂದರೆ ಕಪ್ಪಾಗಿರೋ ಸ್ಕಿನ್ನನ್ನು ಸ್ವಲ್ಪ ಗ್ಲೋಯಿಂಗ್ ಆಗಿ ಅಂದರೆ ವೈಟಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಕಪ್ಪನ್ನೆಲ್ಲ ಹೋಗಲಾಡಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಸೌತೆಕಾಯಿನ ಆ ಥರ ಇಟ್ಕೊಂಡ ನಂತರ ಅದಾದಮೇಲೆ ಇನ್ನೊಂದು ಸ್ಟೆಪ್ಪನ್ನು ಹೇಳ್ತೀನಿ. ನಿಮಗೆ ಅಷ್ಟು ಅಂದರೆ ಇಟ್ಕೊಂಡು ಮಲ್ಕೊಳ್ಳುವಷ್ಟು ಅಂದರೆ ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ಅಂತಂದರೆ ನೀವು ಸೌತೆಕಾಯಿ ಆಗಿರ್ಬೋದು, ಇಲ್ಲ ಟೊಮ್ಯಾಟೊ ಆಗಿರ್ಬೋದು, ಅದನ್ನು ನೀವು ಕಣ್ಣಿನ ಸುತ್ತಮುತ್ತ ಅಂದರೆ ಕಪ್ಪು ಎಲ್ಲೆಲ್ಲಿದೆ ಅಲ್ವಾ, ಸೊ ಅಲ್ಲೆಲ್ಲ ನೀವು ಅದರಿಂದ ನೀವು ಸ್ಕ್ರಬ್ ರೀತಿ ಅಥವಾ ಮಸಾಜ್ ರೀತಿ ಮಾಡೋದ್ರಿಂದ ಕಪ್ಪನ್ನು ನೀವು ದೂರ ಮಾಡ್ಬೋದು. ಅಂದರೆ ಎಲ್ಲ ಕಪ್ಪಾಗಿರೋ ಜಾಗವನ್ನೆಲ್ಲ ಬಿಳಿ ಬಣ್ಣಕ್ಕೆ ಕನ್ವರ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ನಾನು ಹೇಳುವಾಗ ಸ್ವಲ್ಪ ಅಂದರೆ ತಡವರಿಸ್ತಾ ಮಾತಾಡ್ತೀನಿ. ಸೊ ನೀವೇನು ಬೇಜಾರು ಮಾಡ್ಕೋಬೇಡಿ. ಹೇಳುವಾಗ ಸ್ವಲ್ಪ ಅಂದರೆ ನರ್ವಸ್ ಅಂತೂ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಆಯಿಲಿ ಸ್ಕಿನ್ಗೆ ಸೂಟ್ ಆಗುತ್ತಾ ಪೌಂಡ್ಸ್ ಬ್ರೈಟ್ ಬ್ಯೂಟಿ ಕ್ರೀಮ್ ಅಂತ ಇನ್ನೊಬ್ಬರು ಕಮೆಂಟ್ ಮಾಡಿದರು. ಎಸ್, ಆಯಿಲಿ ಸ್ಕಿನ್ಗೆ ಸೂಟ್ ಆಗುತ್ತೆ ಪೌಂಡ್ಸ್ ಬ್ರೈಟ್ ಬ್ಯೂಟಿ ಕ್ರೀಮು. ಆದರೆ ನೀವು ಸ್ವಲ್ಪ ಕ್ರೀಮ್ ಹಚ್ಚಿದ ನಂತರ ಸ್ವಲ್ಪ ನೀವು ಪೌಡರ್ನ ಹಾಕ್ಕೊಳ್ಳಿ. ಅದೇನು ಜಿಡ್ಡಾಗಿ ಜಿಗಿ ಅಂಟ್ಕೊಳ್ಳೋ ಥರ ಕ್ರೀಮ್ ಅಲ್ಲ. ಸೊ ನೀವು ಆ ಕ್ರೀಮ್ ಹಚ್ಚಿದ ಕೂಡಲೇ ನಿಮ್ಮ ಸ್ಕಿನ್ನು ಫ್ರೆಶ್ ಆಗಿ ಕಾಣಲಿಕ್ಕೆ, ಅಂದರೆ ನೀವು ಫ್ರೆಶ್ ಆಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಆ ಕ್ರೀಮು. ಸೊ ಯಾವುದೇ ರೀತಿಯ ಜಿಡ್ಡು ಮತ್ತು ಏನಾದರೂ ಜಿಗಿ ಅಂಟಂಟು ಈ ಥರ ಏನು ಕಾಣೋದಿಲ್ಲ ಅದು ಕ್ರೀಮು. ಸೊ ಅವ್ರಿಗೆ ನಾನು ಎಲ್ಲವನ್ನು ಬರೆದಿಟ್ಕೊಂಡಿದ್ದೀನಿ. ಯಾಕಂದರೆ ಕೆಲವೊಂದು ಕ್ವೆಶನ್ಸು ಹೇಳುವಾಗ ನೆನಪು ಬರದೇ ಇರ್ಬೋದು. ಸೊ ಹಾಗಾಗಿ ನಾನು ಇಷ್ಟನ್ನು ಬರೆದಿಟ್ಕೊಂಡು ನಿಮಗೆ ಆನ್ಸರ್ ಮಾಡ್ತಾಯಿದ್ದೀನಿ. ಸೊ ಆಯಿಲಿ ಸ್ಕಿನ್ ಅವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಮಾಡಿಬಿಟ್ಟು ಜಾಸ್ತಿ ಆಯಿಲ್ ಅನಿಸ್ತಾ ಇದ್ದರೆ ನೀವು ಮೇಲ್ಗಡೆ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ ಆಗಿರ್ಬೋದು, ಇಲ್ಲ ನಾರ್ಮಲ್ ಟಾಲ್ಕಮ್ ಪೌಡರ್ ಆಗಿರ್ಬೋದು, ಯಾವುದನ್ನು ಕೂಡ ಯೂಸ್ ಮಾಡಿದರೂ ನಡೆಯುತ್ತೆ. ಆ್ಯಂಡ್ ನೆಕ್ಸ್ಟು, ನೀವು ನೈಟ್ ಏನು ಯೂಸ್ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ನಿಜ ಹೇಳ್ತೀನಿ, ನಾನು ನೈಟ್ ಏನನ್ನೂ ಯೂಸ್ ಮಾಡೋದಿಲ್ಲ. ನಿಜವಾಗ್ಲೂ ನಾನು ನೈಟ್ ಯಾವ ಕ್ರೀಮ್ ಆಗಲಿ ಆಯಿಲ್ ಆಗಲಿ ಏನನ್ನೂ ಯೂಸ್ ಮಾಡೋದಿಲ್ಲ. ನನ್ನ ಸ್ಕಿನ್ನನ್ನು ನಾನು ಫ್ರೀಯಾಗಿ ಬಿಡ್ತೀನಿ ನೈಟು. ಅಂದರೆ ನನ್ನ ಸ್ಕಿನ್ ನೈಟೆಲ್ಲ ಅಂದರೆ ಡೇನು ಕ್ರೀಮ್ ಹಚ್ಚೋದು, ನೈಟು ಕ್ರೀಮ್ ಹಚ್ಚೋದು, ನಮ್ಮ ಸ್ಕಿನ್ನು ಅದಾಗದೆ ಅಂದರೆ ಫ್ರೀಯಾಗಿ ಇರೋದಕ್ಕೆ ಸ್ವಲ್ಪ ಆದರೂ ಅದಕ್ಕೆ ಟೈಮ್ ನಾವು ಕೊಡಲೇಬೇಕು. ಹಾಗಾಗಿ ನಾನು ನೈಟು ಯಾವುದೇ ರೀತಿಯ ಕ್ರೀಮು ಏನನ್ನು ಬಳಸೋದಿಲ್ಲ. ಸೊ ಫ್ರೀಯಾಗಿ ಇರೋದಕ್ಕೆ ಬಿಡ್ತೀನಿ. ಆ್ಯಂಡ್ ಇನ್ನೊಬ್ಬರು, ಸೊ ಫ್ರೆಂಡ್ಸ್, ಈ ಕಮೆಂಟ್ ನೋಡಿದರೆ ನಗುನು ಬರುತ್ತೆ, ಹಾಗೆ ಎಷ್ಟು ಮುಗ್ದ್ರಲ್ವಾ ಅಂಥೇಳಿ ಅನಿಸುತ್ತೆ. ಸೊ ಏನಪ್ಪ ಈ ಕಮೆಂಟ್ ಅಂದರೆ, ಅಮ್ಮ ತಾಯಿ ನಾನು 8 ವರ್ಷದಿಂದ ಹಚ್ತಾ ಇದ್ದೀನಿ, ಏನೂ ಇಲ್ಲ, ನಾರ್ಮಲ್ ಅಷ್ಟೇ ಅಂತೇಳಿ ಕಮೆಂಟ್ ಮಾಡಿದ್ದಾರೆ ನನಗೆ. ಎಸ್, ನೀವು 8 ವರ್ಷದಿಂದ ಯೂಸ್ ಮಾಡ್ತಿದ್ದೀರಲ್ವ, ಸೊ ಅದರ ರಿಸಲ್ಟು ಏನೂ ಬಂದಿಲ್ಲ ಅಂತಂದರೆ ನೀವು ಅದನ್ನು ಯಾಕೆ ಯೂಸ್ ಮಾಡ್ತಿದ್ದೀರಾ? ಸೊ ಹಾಗೆ ಕ್ರೀಮ್ ಅಂತ ಡೈಲಿ ಯೂಸ್ ಮಾಡಿ ಹಚ್ಚೋದಷ್ಟೇ ಅಲ್ಲ, ನಿಮ್ಮ ಸ್ಕಿನ್ಗೆ ಅದು ಎಫೆಕ್ಟ್ ಆಗುತ್ತೋ ಇಲ್ವೋ
ಏನು ಯೂಸ್ ಇದೆ ಏನಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಯೂಸ್ ಮಾಡಬೇಕಲ್ವಾ. ಸೊ ಹಾಗೆ 8 ವರ್ಷದಿಂದ ಆಗ್ತಾಯಿದ್ದೀನಿ, ಏನೂ ಇಲ್ಲ ನಾರ್ಮಲ್ ಅಷ್ಟೇ ಅಂತ ಅಂದರೆ ಸೊ ಆ ಥರ ಮಾಡಬೇಡಿ ಫ್ರೆಂಡ್ಸ್. ಯಾಕಂತಂದರೆ ಅದು ಈಗಿನ ಕಾಲದಲ್ಲಿ 1 ಮಂತ್ 2 ಮಂತ್ ಆದರೆ ಸಾಕು, ಕ್ರೀಮ್ ಏನು ಯೂಸ್ ಆಗ್ತಾ ಇಲ್ಲ ಅಂದರೆ ಬೇರೆ ಕ್ರೀಮ್ನ ಯೂಸ್ ಮಾಡಬೇಕು. ಸೊ ನೀವು 8 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, ಏನೂ ಇಲ್ಲ ನಾರ್ಮಲ್ ಅಷ್ಟೇ ಅಂತ ಕಮೆಂಟ್ ಮಾಡಿದ್ದೀರಾ. ಸೊ ಹಾಗಾಗಿ ಈ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನನಗೇನು ಬೇಜಾರಿಲ್ಲ, ಈ ಕಮೆಂಟ್ ಮಾಡಿರೋದ್ರಿಂದ ನನಗೇನು ಬೇಜಾರಿಲ್ಲ. ಆದರೆ ಯಾಕೆ ಹೇಳಬೇಕಂತ ಅನಿಸಿತಂದರೆ, ನೀವು ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಬೇರೆ ಕ್ರೀಮ್ನ ಯೂಸ್ ಮಾಡಿ. ನಿಮ್ಮ ಸ್ಕಿನ್ನು ಇರೋದಕ್ಕಿಂತ ಇನ್ನೂ ಸುಂದರವಾಗಿ ಅಂದರೆ ಬ್ರೈಟಾಗಿ ಗ್ಲೋಯಿಂಗಾಗಿ ಕಾಣೋ ಥರ ಆಗೋ ಕ್ರೀಮನ್ನು ಯೂಸ್ ಮಾಡಿ. ಅದನ್ನು ಬಿಟ್ಟು ಅದನ್ನೇ ಹಚ್ಕೊತಾ ಕುಂತ್ರೆ ನೀವು 8 ವರ್ಷ ಅಲ್ಲ, ಒಂದು 100 ವರ್ಷ ಆದರೂ ಅದನ್ನು ನಿಮ್ಮ ಸ್ಕಿನ್ನನ್ನು ಅದು ಬದಲಾಯಿಸಲ್ಲ, ಗೊತ್ತಾಯ್ತಾ? ಸೊ ನನಗೆ ಬೇಜಾರಾಗಿದೆ, ನಿಮ್ಮನ್ನು ನಾನು ಆಡ್ಕೊಳ್ಳೋಕ್ಕೆ ಈ ಕಮೆಂಟ್ನ ಓದಿ ಹೇಳಿ ಈ ಮೆಸೇಜ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ನನಗೆ ಯಾವುದೇ ತರಹದ ಬೇಜಾರಿಲ್ಲ, ನೀವು ಕೂಡ ಬೇಜಾರು ಮಾಡ್ಕೋಬೇಡಿ. ಸೊ ನಿಮಗೆ ಹೆಲ್ಪ್ ಆಗಲಿ ಅಂಥೇಳಿ ಈ ವಿಷಯವನ್ನು ಶೇರ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಯಾವ್ಯಾವ ಥರದ ಜನರು ಇರ್ತಾರೆ, ಒಬ್ಬೊಬ್ಬರು ಇರೋದಿಲ್ಲ, ಒಬ್ಬೊಬ್ಬರು ಇರ್ತಾರೆ. ಸೊ ನೀವು ಬೇಜಾರು ಮಾಡ್ಕೋಬೇಡಿ, ನಾನು ಅಂದರೆ ಈ ಥರ ಹೇಳಿರೋದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ನೆಕ್ಸ್ಟ್ ಫ್ರೆಂಡ್ಸ್, ಕೆಲವೊಬ್ಬರಿಗೆ ಸ್ಕಿನ್ ಎಲ್ಲ ಡಲ್ ಆಗಿರುತ್ತೆ ಮತ್ತು ಒಡಕಾಗಿರುತ್ತೆ. ಈಗಂತೂ ಚಳಿಗಾಲ ಇರುತ್ತೆ, ಸ್ಕಿನ್ ಎಲ್ಲ ಅಂದರೆ ಚರ್ಮ ಎಲ್ಲ ಒಡೆದೋಗಿ ಸುಕ್ಕಾಗಿ ಈ ಥರ ಎಲ್ಲ ಕಾಣ್ತಿರುತ್ತೆ. ಸೊ ಆವಾಗ ನೀವು ಏನು ಮಾಡಬೇಕಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ. ಹಾಗಾಗಿ ನಾನು ಒಂದು ಆಯುರ್ವೇದಿಕ್ ಫಾರ್ಮುಲಾನ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನನ್ನ ಕೈಯಲ್ಲಿದೆ ನೋಡಿ, ನೋವಾ ಕ್ರೀಮ್ ಅಂತ. ಸೊ ಫ್ರೆಂಡ್ಸ್, ಇದು ನಿಮ್ಮ ಸ್ಕಿನ್ನನ್ನು ಬ್ರೈಟ್ ಆಗಿಸುತ್ತೆ ಮತ್ತು ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗೆ ಇದು ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಇವಾಗ ವ್ಯಾಸ್ಲಿನ್ ಹಚ್ತೀರಾ, ಬೋರೋಪ್ಲಸ್ ಹಚ್ತೀರಾ, ಎಲ್ಲವನ್ನು ಹಚ್ತೀರಾ. ನಾನು ಕೂಡ ಮೊದಲು ಯೂಸ್ ಮಾಡ್ತಿದ್ದೆ, ಬಟ್ ಈ ಕ್ರೀಮ್ ಅಂದರೆ ಹೇಗೆ ಈ ಕ್ರೀಮ್ ವಿಷಯವಲ್ಲ ನನಗೆ ನಮ್ಮ ತಾಯಿಯಿಂದ ತಿಳಿತಲ್ವ. ಸೊ ಆವಾಗ ನಾನು ಅವನ್ನೆಲ್ಲವನ್ನು ಬಿಟ್ಟು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮಗೆ ಕೈಗಾಗಿರ್ಬೋದು, ಕಾಲಿಗಾಗಿರ್ಬೋದು, ತುಟಿಗಳಿಗಾಗಿರ್ಬೋದು, ಮುಖಕ್ಕಾಗಿರ್ಬೋದು ಸೊ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಬಾಡಿಗೂ ಆಯಿತು, ಫೇಸ್ಗೆ ಆಯಿತು, ಇದು ಏನದು ಹಚ್ಬೋದು. ನೋವಾ ಆಯುರ್ವೇದಿಕ್ ಕ್ರೀಮು. ಸೊ ನಿಮಗೆ ಅಂಗಡಿ ಮೆಡಿಕಲ್ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ. ಸೊ ನೀವು ಬೈ ಮಾಡಿ, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಸೊ ಕೆಲವೊಬ್ಬರ ಸಮಸ್ಯೆ ಇರುತ್ತೆ. ಯಾಕಂತಂದರೆ ಈಗ ಚಳಿಗಾಲ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ, ಸ್ಕಿನ್ನು ಸುಕ್ಕಾಗಿ ಮತ್ತು ಡ್ರೈ ಆಗಿ, ಆಮೇಲೆ ಒಡೆದಿರೋ ಚರ್ಮ ಸೀಳಾಗಿ ಎಲ್ಲ ಥರ ಕಾಣ್ತಾ ಇರುತ್ತಲ್ವ. ಸೊ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ಕ್ರೀಮ್ ಬಗ್ಗೆ ಹೇಳಿದ್ದೀನಿ. ಸೊ ನೀವು ಕೂಡ ನೋಡಿ ಬೈ ಮಾಡಿ, ಯೂಸ್ಫುಲ್ ಆಗಿದ್ದರೆ ಕಂಟಿನ್ಯೂ ಮಾಡಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇಷ್ಟೇ ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ವಿಷಯಗಳ ಜೊತೆಗೆ ನಾನು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ. ಸೊ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ, ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ರಿಪ್ಲೈನ ಮಾಡೇ ಮಾಡ್ತೀನಿ. ನಂಗೆ ಗೊತ್ತಿಲ್ಲ ಅಂತಂದರೆ ಅಷ್ಟೇ ಮಾಡೋದಿಲ್ಲ. ಏನೇ ವಿಷಯವಿದ್ದರೂ ನನ್ನ ಜೊತೆ ನೀವು ಶೇರ್ ಮಾಡ್ಕೊಳ್ಬೋದು. ಆ್ಯಂಡ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಮುಂದೆ ಹಲವಾರು ರೀತಿಯ ಅಂದರೆ ಒಳ್ಳೆಯ ರೀತಿಯ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.